ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮಾಕ್ಟೈಲ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರಿಷಿತಾಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಏನಂದರೆ ದೋಸೆ, ಐಡಿದು ದೋಸೆ ಹಿಟ್ಟು ತರಿಸಿದ್ದೀನಿ. ಇತ್ತೀಚೆಗೆ ನಾನೇ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ರಾತ್ರಿ ತರಿಸ್ದೆ. ಸೊ ಅದಕ್ಕೆ ಒಂದು ವೆಜಿಟೇಬಲ್ ಕೂಟ್ ಮಾಡೋಣ ಅಂತ ಅದಕ್ಕೆ ಎಲ್ಲ ರೀತಿ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟ್ ಇದೆ, ಆಲೂಗಡ್ಡೆ ಇದೆ, ಹೂಕೋಸು ಇದೆ. ಇದಂತೂ ನಮ್ಮ ಮನೇಲಿ ತಂದು ಸುಮಾರು ವರ್ಷಗಳೇ ಆಗೋಗಿದೆ. ಯಾಕೆಂದರೆ ಥೈರಾಯ್ಡ್ ಇರೋರು ಹೂಕೋಸು ತಿನ್ನಬಾರ್ದಂತೆ. ಹಾಗಾಗಿ ತುಂಬ ರೇರ್ ನಮ್ಮ ಮನೇಲಿ ತರೋದು. ನಾನೇ ಹೇಳಿ ತರಿಸಿದ್ದೀನಿ. ಅದ್ರ ಜೊತೆಗೆ ಈ ಡಬಲ್ ಬೀನ್ಸ್ ಕಾಳು ರೆಡಿ ಸುಳಿದಿರೋ ಕಾಳಿತ್ತು, ಅದೇ ತೊಗೊಂಬಂದಿದ್ದಾರೆ. ಮತ್ತು ಪನ್ನೀರ್ ಸ್ವಲ್ಪ ಇತ್ತು, ಪನ್ನೀರು ಹಾಕಿದ್ದೀನಿ. ಇದಿಷ್ಟು ಏನು ತರಕಾರಿ ಓಕೆನಾ. ಮಸಾಲೆಗೆ ಒಂದು ಈರುಳ್ಳಿ ರುಬ್ಕೊಳ್ಳೋದಕ್ಕೆ ಮೀಡಿಯಮ್ ಸೈಜ್ದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಒಗ್ಗರಣೆಗೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಟೊಮೆಟೊನು ಸೇಮ್ ಹೀಗೇನೆ ದೊಡ್ಡದು ರುಬ್ಕೊಳ್ಳೋದಕ್ಕೆ, ಚಿಕ್ಕದು ಒಗ್ಗರಣೆಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಈ ಪಲಾವ್ ಸಾಮಾನು ಮನೇಲಿ ಏನೇನಿತ್ತು, ಚಕ್ಕೆ ಲವಂಗ, ಪಲಾವ್ ಎಲೆ, ಸ್ಟಾರ್ ಹೂವು, ಏಲಕ್ಕಿ ಎಲ್ಲ ಇತ್ತು. ಇದು 2 ಸೆಟ್ ಮಾಡಿಟ್ಕೊಂಡಿದ್ದೀನಿ. 1 ಸೆಟ್ ಒಗ್ಗರಣೆಗೆ, 1 ಸೆಟ್ ರುಬ್ಬೋದಕ್ಕೆ. ಸೊ ಫಸ್ಟ್ ಈಗ ನಾನು ಏನು ಮಾಡ್ತೀನಿ ಅಂದರೆ ಕುಕ್ಕರ್ಗೆಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು 1 ವಿಸಿಲ್ ಬರೋಷ್ಟು ಕೂಗಿಸ್ಕೊಬಿಡ್ತೀನಿ. ಆವಾಗ ಬೇಗ ಆಗುತ್ತೆ. ಈಗ ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ಸ್ವಲ್ಪ ರುಬ್ಕೊಳ್ಳೋದೆಲ್ಲ ರುಬ್ಕೊಬಿಡೋಣ. ಫಸ್ಟ್ ಈ ಪಲಾವ್ ಎಲೆ ಮತ್ತು ಏಲಕ್ಕಿ, ಚಕ್ಕೆ ಲವಂಗ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. 1 ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, 1 ಇಂಚಿನಷ್ಟು ತೊಗೊಂಡಿದ್ದೆ ಶುಂಠಿ. ಆ ಶುಂಠಿ, ಸ್ವಲ್ಪ ಗೋಡಂಬಿ. ನೀವು ಗೋಡಂಬಿ ಸ್ಕಿಪ್ ಮಾಡಬೇಕು ಅನ್ನೋರು ಕೊಬ್ಬರಿನ ಹಾಕ್ಕೋಬೋದು. ಬಟ್ ಗೋಡಂಬಿ ಹಾಕ್ಕೊಂಡ್ರೆ ಸ್ವಲ್ಪ ರಿಚ್ ಟೇಸ್ಟ್ ಸಿಗುತ್ತೆ ನಿಮಗೆ. ಮತ್ತು 1 ಮೀಡಿಯಮ್ ಸೈಜ್ ಟೊಮೆಟೊ, ಕೊತ್ತಂಬರಿ ಮತ್ತು ಪುದೀನ, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋದು. ವಿಸಿಲ್ ಬಂದಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದು ವಿಸಿಲ್ ಹೋಗೋಷ್ಟರಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ರಾತ್ರಿ ಸ್ವಲ್ಪ ಹಪ್ಪಳ ಎಲ್ಲ ಹಾಕ್ಕೊಂಡಿದ್ವಿ ಊಟಕ್ಕೆ. ಸೊ ಅದೇ ಎಣ್ಣೆ ಇದೆ. ಜಾಸ್ತಿ ಎಣ್ಣೆ ನಾನು ಯೂಶಲಿ ಥ್ರೈಸ್ ಯೂಸ್ ಮಾಡಲ್ಲ, ಬಟ್ ರಾತ್ರಿ ಜಾಸ್ತಿ ಯೂಸ್ ಆಗಿಲ್ಲ, ಸ್ವಲ್ಪನೇ ಹಪ್ಪಳ ಹಾಕಿತ್ತು. ಸೊ ಹಾಗಾಗಿ ಅದೇ ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಇನ್ನೇನು ಸಿಡಿಯುತ್ತೆ ಅನ್ನೋವಾಗ ಉರಿ ಕಡಿಮೆ ಇಟ್ಟು ಸ್ವಲ್ಪ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿರೋದ್ರಿಂದ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿದ್ದು ಇಮಿಡಿಯೇಟ್ ಕಪ್ಪಗಾಗ್ಬಿಡುತ್ತೆ. ಇಮಿಡಿಯೇಟಾಗಿ ನೀವೇನು ಮಸಾಲೆ ರುಬ್ಕೊಂಡಿದ್ದೀರಾ ಅದನ್ನು ಹಾಕ್ಕೋಬೇಕು. ಇದು ಜಾರ್ ತೊಳೆದಿದ್ದ ನೀರೆಲ್ಲ ಇವಾಗ ಹಾಕಬೇಡಿ. ಆಮೇಲೆ ನೀವು ತರಕಾರಿ ಹಾಕ್ತಿರಲ್ಲ ಆವಾಗ ನೀವು ಈ ಜಾರ್ ತೊಳೆದಿದ್ದ ನೀರೆಲ್ಲ ಆವಾಗ ಆ್ಯಡ್ ಮಾಡ್ಕೋಬೋದು. ಈಗ ಇದು ಪೇಸ್ಟ್ ಥರನೇ ಡ್ರೈ ಆಗಬೇಕು. ಉರಿ ಸ್ವಲ್ಪ ರೈಸ್ ಮಾಡಿ ಮಿಕ್ಸ್ ಮಾಡ್ತಾ ಹೋಗಿ. ಈಗ ನೀವು ಈ ಚಕ್ಕೆ ಲವಂಗ ಅದೆಲ್ಲ ಏನು ಇಟ್ಕೊಂಡಿದ್ದೀರಾ ಫಸ್ಟ್ ಅದನ್ನು ಆ್ಯಡ್ ಮಾಡಿ. ಇದು ಅರೋಮಾಗೆ ಮಾತ್ರ. ನೀವು ಬೇಕಿದ್ರೆ ಈ ಕೋರ ಬಟ್ಟೆ ಅಂತೆಲ್ಲ ಬರುತ್ತಲ್ಲ, ಆ ಬಟ್ಟೆಯಲ್ಲಿ ಸ್ವಲ್ಪ ಕಟ್ಬಿಟ್ಟು ಹಾಕ್ಬೋದು. ಆ ಘಮ ಮಾತ್ರ ಇಟ್ಕೊಂಡ್ರೆ ಸಾಕು.
ಸೇಮ್ ಹೋಟೆಲ್ ಸ್ಟೈಲ್ ಇರುತ್ತೆ ಇದು ಕುರ್ಮಾ. ಈ ಪೂರಿಗೆ ಸಾಗು ಎಲ್ಲ ಕೊಡ್ತಾರಲ್ಲ ಅದೇ ಥರ ಇರುತ್ತೆ. ಈಗ ಈ ಈರುಳ್ಳಿನ ಆ್ಯಡ್ ಮಾಡ್ತೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ಮಸಾಲೆ ಆಗಿದೆ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಇದಕ್ಕೆ ಟೊಮೆಟೊ ಹಾಕೋಣ. ಅಷ್ಟರಲ್ಲಿ ತರಕಾರಿ ಕೂಡ ರೆಡಿ ಆಗಿದೆ. ತರಕಾರಿ ಆಮೇಲೆ ಆ್ಯಡ್ ಮಾಡೋಣ. ಈಗ ಟೊಮೆಟೊನ ಹಾಕೋಣ. ಸೊ ಬೆಳಗಿನ ರಿಫ್ರೆಶಿಂಗಿಗೆ ನಮಗೆ ಇವತ್ತು ಗ್ರೀನ್ ಟೀ. ಇನ್ನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಟೀಚರ್ಸ್ ಡೇ ಇರೋದ್ರಿಂದ ರಿಷಿತಾಗೆ ಒಂದು ಸ್ವಲ್ಪ ಫ್ಲವರ್ಸ್ ರೆಡಿ ಮಾಡಿಕೊಡೋಣ ಅಂತ ಇದ್ದೀನಿ ಟೀಚರ್ಗೆ ಕೊಡೋದಕ್ಕೆ. ಸೊ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ, ಮಕ್ಕಳಿಗೂ ಖುಷಿ ಇರುತ್ತೆ ಅಂತ. ಇನ್ನು ರಿಷಿತನ ಸ್ಕೂಲ್ಗೆ ನಮ್ಮ ಮನೆಯವರ ರೆಡಿ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ ನನಗೆ. ನಂದು ಮನೆ ಕೆಲಸ ಅಡುಗೆ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆನೆ. ಇದು ಟೊಮೆಟೊ ಎಲ್ಲ ಆಗಿದೆ ನೋಡಿ, ಫುಲ್ ಸ್ಮ್ಯಾಶ್ ಆಗ್ತಾ ಇದೆ. ಈಗ ಈ ಇವಾಗ ಈ ಮಿಕ್ಸಿದು ಜಾರ್ ತೊಳೆದಿದ್ದು ನೀರಿತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ. ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಆಮೇಲೆ ಸ್ವಲ್ಪ ಪೌಡರ್ ಮಸಾಲಾಸ್ ಆ್ಯಡ್ ಮಾಡ್ತೀನಿ. ಯೂಶಲಿ ನನಗೆ ಉಪ್ಪು ಖಾರ ನೋಡೋ ಅಭ್ಯಾಸ ಇಲ್ಲ, ಬಟ್ ಇವತ್ತು ಯಾಕೋ ಸ್ವಲ್ಪ ಉಪ್ಪು ಡೌಟ್ ಹೊಡಿತಾ ಇದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ನಾನು ತರಕಾರಿಗೆ ಮಾತ್ರ ಉಪ್ಪು ಹಾಕಿದ್ನಲ್ಲ, ಸೊ ಈ ಮಸಾಲೆಗೆ ಉಪ್ಪು ಸಾಕಾಗಲಿಲ್ಲ ಅನಿಸುತ್ತೆ. ಸೊ ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ. ಇಷ್ಟನ್ನು ಹಾಕಿದ್ರೆ ಈಗ ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ನೋಡಿ. ನಿಮಗೆ ಥಿಕ್ನೆಸ್ಸೂ ಕರೆಕ್ಟಾಗಿ ಬಂದಿದೆ. ನಿಮ್ಗಿನ್ನೂ ಥಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಥಿಕ್ನೆಸ್ ಬರುತ್ತೆ. ಬಟ್ ಆದರೆ ದೋಸೆಗೆ ಮತ್ತು ನಾನು ಇದನ್ನೇನು ಐಡಿಯಾ ಮಾಡ್ಕೊಂಡಿದ್ದೀನಿ ಅಂದರೆ, ಮಧ್ಯಾಹ್ನಕ್ಕೆ ರಾತ್ರಿಗೆ ಇದಕ್ಕೆ ಮುದ್ದೆ ಮಾಡಿದ್ರೆ ಕೂಡ ನನಗೆ ಸಾಂಬಾರು ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ರಸಮ್ ಏನಾದರೂ ಮಾಡಿಕೊಂಡ್ರೆ ಅನ್ನಕ್ಕೆ ಸಾಕಾಗ್ಬಿಡುತ್ತೆ. ಹಾಗಾಗಿ ಆ ಪ್ಲ್ಯಾನ್ ಮೇಲೆ ಮಾಡಿರೋದು. ಬ್ಯಾಗ್ ತೊಗೊಂಡು ಬುಕ್ಸ್ ಎಲ್ಲ ಜೋಡಿಸ್ಕೋ ಹಾಗೆ. ಇಲ್ಲ, ಖಾರ ನಾನು ಕಡಿಮೆನೇ ಇಟ್ಟಿದ್ದೀನಿ ನಿನಗೆ ಅಂತ. 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದು. ನನಗೆ ಪಪ್ಪಾಗೆ ಆಗಿದ್ರೆ 8 ಆಗ್ತಾ ಇದ್ದೆ ಗೊತ್ತಾ. ಸೊ ಟೀಚರ್ಸ್ ಡೇ ಸ್ಪೆಷಲ್ಗೆ ಒಂದು ಬೊಕ್ಕೆ, ನಮ್ಮ ಮನೆ ಹತ್ರ ಇರೋವಂಥ ಫ್ಲಾಸ್ನೇ ಬಳಸಿ ಮಾಡ್ತಾ ಇರೋವಂಥ ಬೊಕ್ಕೆ. ಚೆನ್ನಾಗಿರುತ್ತಲ್ಲ. ಕೇಕ್ ಕೂಡ ತಂದಿದ್ದೀವಿ ಟೀಚರ್ಸ್ ಡೇಗೆ.
ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಏನಂದರೆ ಅನಿಲ್ ಸರ್ ಅಂದರೆ ಸ್ಪೆಷಲ್ ಅಲ್ವಾ. ಸೊ ಟೀಚರ್ಸ್ ಡೇ ಅಂದಿದ ತಕ್ಷಣ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ರು. ಆ್ಯಕ್ಚುಲಿ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇರೋದು ನಾಳೆ, ಟೀಚರ್ಸ್ ಡೇದು ಮತ್ತು ಕೃಷ್ಣ ಜನ್ಮಾಷ್ಟಮಿದು. ಬಟ್ ಇವತ್ತೇ ಟೀಚರ್ಸ್ ಡೇ ಇವತ್ತಿರೋದ್ರಿಂದ ನಾನು ಇವತ್ತೇ ಕೇಕು ಮತ್ತು ಬೊಕ್ಕೆ ಕಳ್ಸೋಣ, ನಮ್ಮದೊಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಟೀಚರ್ಸ್ಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇರ್ಲಮ್ಮ. ಬಾಯ್ ರಿಚು. ಸೊ ಈಗ ರಿಷಿತಾ ಸ್ಕೂಲ್ಗೆ ಹೋಗಿದ್ದಾಯಿತು. ಆ್ಯಕ್ಚುಲಿ ಅವಳು ಸ್ವಲ್ಪ ಮೆಸ್ಸಪ್ ಆಯಿತು, ಕೇಕ್ ತಂದುಬಿಟ್ಟಿತ್ತಲ್ವ. ಸೊ ಸ್ಕೂಲಲ್ಲಿ ಕೇಕ್ ಅಲೋಡ್ ಇಲ್ಲಂತೆ, ವ್ಯಾನಲ್ಲಿ ಹೇಳಿದ್ರು. ಅದು ರಿಟರ್ನ್ ಬಂದಿದ್ದು ಕತ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ಬಾಗ್ಲೂರಿಗೆ ಡ್ರಾಪ್ ಮಾಡಿದ್ರು ಅವಳನ್ನ. ನಮ್ಮ ಮನೆಯವ್ರದ್ದು ಬ್ರೇಕ್ಫಾಸ್ಟ್ ಆಯಿತು. ಈಗ ನಮ್ಮ ಮನೆಯವ್ರು ನನಗೆ ದೋಸೆ ಸುಟ್ಕೊಡ್ತಾ ಇದ್ದಾರೆ, ನೋಡೋಣ ಹೇಗಿದೆ ಅಂತ. ಸಾಗು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡಿ, ಇರೋ ಪನ್ನೀರೆಲ್ಲ ನಾನೇ ತಿನ್ನೋದು. ನಮ್ಮ ಮನೇಲಿ ಇವ್ರು ಯಾರಿಗೂ ಪನ್ನೀರ್ ಇಳಿಯಲ್ಲ, ನಾನು ಒಬ್ಬಳೇ ಪನ್ನೀರ್ ತಿನ್ನೋದು. ರಿಷಿತಾನು ಪಕ್ಕಕ್ಕೆ ಇಡ್ತಾಳೆ, ನಮ್ಮ ಮನೆಯವರು ಪಕ್ಕಕ್ಕೆ ಇಡ್ತಾರೆ. ಸೊ ಚೆನ್ನಾಗಿದೆ, ಸಾಗು ಟ್ರೈ ಮಾಡಿ. ಮತ್ತೀಗ ಇವತ್ತಿನ ಕೆಲಸ ಆಲ್ಮೋಸ್ಟ್ ಆಗೋಯ್ತು ನಂದು. ಎಲ್ಲರೂ ಹೇಳ್ತಾರೆ ಅಂದರೆ ವಿಡಿಯೋ ಮಾಡ್ತೀಯಾ, ಫುಡ್ ಆರ್ಡರ್ಸ್ ಮಾಡ್ತೀಯಾ, ಬಟ್ಟೆ ಅಂಗಡಿ ಇದೆ ಅಂತ, ಹೇಗೆ ಮ್ಯಾನೇಜ್ ಮಾಡ್ತೀಯಾ ಟೈಮ್ ಅಂತ. ನೋಡಿ ಇವಾಗ ನಂದು ಮನೆ ಕ್ಲೀನಿಂಗು ಆಗಿಬಿಟ್ಟಿದೆ, ಬ್ರೇಕ್ಫಾಸ್ಟು ಮುಗಿದ್ಬಿಟ್ರೆ. ಈಗ ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು ಬಾಳೆಹಣ್ಣೆಲ್ಲ ಇನ್ನೂ ಮಿಕ್ಕಿತ್ತು ಸ್ವಲ್ಪ, ಅದು ಹಾಗೆ ಇತ್ತು, ವೇಸ್ಟ್ ಆಗಿಬಿಡುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಕಡಲೆ ಹಿಟ್ಟು, ಬಾಳೆಹಣ್ಣು ಮತ್ತು ಸ್ವಲ್ಪ ಬ್ರೂ ಎಲ್ಲ ಹಾಕಿ. ಅದನ್ನು ಹಾಕ್ಕೊಂಡು ಸ್ನಾನ ಮುಗಿಸಿದ್ರೆ ಇನ್ನು ಬಟ್ಟೆ ಅಂಗಡಿಗೆ ಯಾರಾದರೂ ಬಂದರೆ ಬಟ್ಟೆ ಕೊಡೋದಷ್ಟೇ ಕೆಲಸ. ಅದ್ರ ಜೊತೆಗೆ ಫ್ರೀ ಇರ್ತೀನಲ್ಲ, ಕಂಟಿನ್ಯೂಸ್ ಆಗಿ ಏನು ಕಸ್ಟಮರ್ಸ್ ಇರಲ್ಲ, ಇನ್ ಬಿಟ್ವೀನ್ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಈ ವಿಡಿಯೋಸ್ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡಿಬಿಡ್ತೀನಿ, ಶೆಡ್ಯೂಲ್ ಮಾಡಿ ಹಾಕ್ಬಿಡ್ತೀನಿ. ನನ್ನ ವಿಡಿಯೋಸ್ ಎಲ್ಲನೂ ಅಷ್ಟೇ 3 o'clockಗೆ ನಾನು ಹಾಕೋದು. ಸೊ ಒಂದು ಶೆಡ್ಯೂಲ್ ಮಾಡಿ ಹಾಕ್ಬಿಟ್ಟಿದ್ರೆ ಅದ್ರ ಪಾಡಿಗೆ ಅದು 3 o'clock ಅಪ್ಡೇಟ್ ಆಗುತ್ತೆ. ಸೊ ಇನ್ನು ಈ ಸಾಗುಗೇನೆ ಮಧ್ಯಾಹ್ನಕ್ಕೆ ಅನ್ನ, ಮುದ್ದೆ, ಚಪಾತಿ ಏನು ಬೇಕೋ ಅದು ಮಾಡ್ತೀನಿ, ರಾತ್ರಿಗೂ ಅಷ್ಟೇ. ಸೊ ಇಷ್ಟೇ ನನ್ನ ಕೆಲಸ. ಇದರಲ್ಲಿ ತುಂಬ ಬ್ಯುಸಿ ಆ ಥರ ಯಾವುದೂ ಇಲ್ಲ ನೋಡಿ, ಫ್ರೀಯಾಗೇ ಇದ್ದೀನಿ ಈಗ. ಟೈಮು ಯಾರಿಗೂ ಸಿಗಲ್ಲ, ನಾವು ಟೈಮ್ ಮಾಡ್ಕೋಬೇಕು. ನಾವು ಮೆಂಟಲಿ ಹೇಗೆ ಮಾಡ್ಕೊಳ್ತೀವಿ ಆ ರೀತಿ ನಮ್ಮ ದಿನಗಳೋಗುತ್ತೆ ಅಷ್ಟೇ. ನನಗೆ ದೋಸೆ ಮಾತ್ರ ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ಗಾಗಲಿ, ಡಿನ್ನರ್ಗಾಗಲಿ ನಂಗೆ ನಮ್ಮ ಮನೆಯವರೇ ಸುಟ್ಕೊಡ್ಬೇಕು. ನನಗೆ ನಾನೇ ಸುಟ್ಕೊಂಡು ನಾನೇ ತಿನ್ನೋದು ನಂಗೆ ಅಷ್ಟು ಸಮಾಧಾನ ಆಗಲ್ಲ. ದೋಸೆಯಲ್ಲಿ ಮಾತ್ರ ಅವ್ರು ಸುಟ್ಕೊಡ್ತಾ ಇದ್ರೆ ನಾನು ತಿಂತೀನಿ. ಬೇರೆ ಚಪಾತಿ ಎಲ್ಲ ನಾನೇ ಸುಟ್ಕೊಳ್ತೀನಿ, ಬಟ್ ದೋಸೆ ಮಾತ್ರ ನಂಗೆ ಅದೇನೋ ಹಾಗೇನೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ. ಏನೇ ಸಜೆಷನ್ಸ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.